ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೋಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾವು ವಿಡಿಯೋ ಮಾಡಿ ಆಗ್ತಾ ಇರ್ತೀವಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಕೆಲವು ದಿನಗಳ ಹಿಂದ್ಗಡೆ ಟಿನಿಟಸ್ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ಸೊ ಅದರಿಂದ ಬಹಳಷ್ಟು ಜನ ಟಿನಿಟಸ್ನ ಒಂದು ಸಫರ್ ಮಾಡೋಂಥ ಜನರು ಬಹಳಷ್ಟು ಕಾಮೆಂಟ್ಗಳನ್ನು ಹಾಕಿದ್ದಾರೆ ಸ್ನೇಹಿತರೆ. ಸೊ ಈ ಕಾಮೆಂಟ್ಗಳಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ ಕನ್ಸಲ್ಟೇಷನ್ಗೆ ನೀವೆಲ್ಲಿ ಸಿಗ್ತೀರಿ ಮತ್ತು ನಿಮ್ಮ ಒಂದು ಫೋನ್ ನಂಬರ್ ಕೊಡಿ ಅಂತ. ಸೊ ಇದರ ಒಂದು ಮಾಹಿತಿ ನಾನು ಕೊಡ್ತೀನಿ. ಆದರೆ ಮುಖ್ಯವಾದ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಹಳಷ್ಟು ಜನಕ್ಕೆ ವಿಧ ವಿಧವಾದ ಒಂದು ಶಬ್ದಗಳು ಕಿವಿಯಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನು ಟಿನಿಟಸ್ ಅಂತ ಹೇಳಿದ್ದೀನಿ. ಸೊ ಸೌಂಡ್ಸ್ ಇನ್ ಇಯರ್ ಇಸ್ ಕಾಲ್ಡ್ ಆಸ್ ಟಿನಿಟಸ್. ಸೊ ಈ ಟಿನಿಟಸ್ ಯಾಕೆ ಬರುತ್ತೆ ಮತ್ತು ಅದಕ್ಕೆ ಕಾರಣಗಳೇನು ಮತ್ತು ಅದು ಕಿವಿಯಲ್ಲಿ ಹೇಗೆ ಅದರ ಒಂದು ತೊಂದರೆಗಳು ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ನಾನಾಗಲೇ 2-3 ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಈ ಕಾಮೆಂಟ್ಸ್ಗಳ ಒಂದು ಉತ್ತರವನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಈ ಟಿನಿಟಸ್ ವಿಧ ವಿಧವಾಗಿ ಕಿವಿಯಲ್ಲಿ ಕೇಳಿಸುತ್ತೆ. ಒಂದಿಷ್ಟು ಜನಕ್ಕೆ ಹಾರ್ಟ್ ಬೀಟ್ ತರ ಪಲ್ಸೇಷನ್ ಅಂತ ಹೇಳ್ತೀವಿ, ಟಪ್ 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 ಅಂತ ಇರುತ್ತೆ ಕಿವಿಯಲ್ಲಿ. ಸೊ ಈ ಒಂದು ಶಬ್ದ ಕ್ಯೂರ್ ಆಗುತ್ತಾ ಡಾಕ್ಟ್ರೇ ಅಂತ. ಸೊ ಇದರ ಮೂಲವನ್ನು ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಇದರ ಮೂಲ ನರದೋಷದಲ್ಲಿ ಕಂಡುಬರುತ್ತೆ, ನರದ ವೀಕ್ನೆಸ್ ಅಲ್ಲಿ ಕಂಡುಬರುತ್ತೆ. ಅದನ್ನ ನಮ್ಮ ಹೋಮಿಯೋಪತಿಯಿಂದ ದೂರ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಸೊ ಇದು ಒಂದಾಯ್ತು ಅಂತ ಹೇಳಿದ್ರೆ, ಇನ್ನೂ ಒಂದು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಗುಯ್ ಅನ್ನುವ ಶಬ್ದ ಮತ್ತು ಅನ್ನುವ ಶಬ್ದ ಕಿವಿಯಲ್ಲಿ ಕೇಳಿ ಬರುತ್ತೆ ಡಾಕ್ಟ್ರೆ. ಇದು ಬ್ಯಾಕ್ಗ್ರೌಂಡ್ ಸೌಂಡ್ ಅಂತ ಹೇಳಿದ್ರೆ, ಹಿಂದೆ ಏನೋ ಒಂದು ಥರ ಸೌಂಡ್ ಆಗ್ತಾ ಇದೆ, ಆ ಥರ ನಮಗೆ ಕೇಳಿ ಬರುತ್ತೆ, ಅದೇ ಟಿನಿಟಸ್ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಇನ್ನು ಎಷ್ಟೋ ಜನಕ್ಕೆ ಈ ಟಿನಿಟಸ್ ಪೋಸ್ಟ್ ಆಪರೇಟಿವ್, ಪೋಸ್ಟ್ ಇಂಜುರೀಸ್ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಗಾಯವಾಗಿ ಅಥವಾ ಯಾವುದೋ ಒಂದು ಸರ್ಜರಿ ಆದಮೇಲೆ ಆಗತಕ್ಕಂಥ ಕಿವಿಯಲ್ಲಿ ಬರ್ತಕ್ಕಂಥ ಗುಯ್ ಅನ್ನುವ ಶಬ್ದ. ಸೊ ಇದು ಗುಣವಾಗುತ್ತಾ ಡಾಕ್ಟ್ರೇ ಅಂತ. ಇದು ಒಂದು ನಮ್ಮ ಕಿವಿಯಲ್ಲಿ ಇರ್ತಕ್ಕಂಥ ಇಯರ್ ಡ್ರಮ್ ಅಂತ ಹೇಳಿದ್ರೆ, ಕಿವಿಯ ಪೊದರು, ಅದರಲ್ಲಿ ಹೋಲೇನಾರು ಆಗಿತ್ತು, ಅದರಲ್ಲಿ ಗಾಯವಾಗಿ ರಂಧ್ರವೇನಾರು ಆಗಿತ್ತು ಅಂತ ಹೇಳಿದ್ರೆ ಇದು ಗುಣವಾಗುತ್ತಾ ಅಂತ ಪ್ರಶ್ನೆ ಕೇಳಿದ ಸ್ನೇಹಿತರೆ. ಸೊ ನರ್ವ್ ಡ್ಯಾಮೇಜ್, ಈ ನರದ ಒಂದು ವೀಕ್ನೆಸ್, ನರದ ಒಂದು ಗಾಯದಿಂದ ಆಗಿರ್ತಕ್ಕಂಥ ಟಿನಿಟಸ್ ಗುಣವಾಗುತ್ತಾ ಅಂತನೂ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈಗ ಒಂದೊಂದಾಗಿ ಇದ್ರ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ಈ ಟಪ್ ಟಪ್ ಟಪ್, ಇದು ನಮ್ಮ ಕಿವಿಯಲ್ಲಿ ಕೇಳಿಸ್ತಕ್ಕಂಥ ಟಿನಿಟಸ್ನ ಒಂದು ವಿಧವಾದ ಒಂದು ಶಬ್ದ. ಸೊ ಈಗ ಟಿನಿಟಸ್ನ ನಾವು ಟಿನಿಟಸ್ನ ನಾವು ಸಾರಾಂಶವಾಗಿ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಯಾವುದೇ ತರಹದ ಕಿವಿಯಲ್ಲಿ ಶಬ್ದಗಳು ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಟಿನಿಟಸ್ ಅಂತ ನಾವು ಹೇಳ್ತೀವಿ. ಅದು ಟಪ್ ಟಪ್ ಇರ್ಬೋದು, ಹಿಸ್ ಸೌಂಡ್ ಇರ್ಬೋದು, ಅಥವಾ ಗುಯ್ ಅನ್ನುವ ಸೌಂಡ್ ಇರ್ಬೋದು. ಯಾವುದೇ ತರಹದ ಒಂದು ಶಬ್ದ ನಿಮಗೆ ದಿನಂಪ್ರತಿ, ತಿಂಗಳಗಟ್ಟಲೆ, ವಾರಗಟ್ಟಲೆ, ವರ್ಷಗಟ್ಟಲೆ ಕಿವಿಯಲ್ಲಿ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಟಿನಿಟಸ್. ಟಿನಿಟಸ್ನ ಒಂದು ಇದರಲ್ಲಿ ಬರುತ್ತೆ, ಟಿನಿಟಸ್ನ ಒಂದು ರೋಗದಲ್ಲಿ, ಕಿವಿಯ ರೋಗದಲ್ಲಿ ಬರುತ್ತೆ ಸ್ನೇಹಿತರೆ. ಎಲ್ಲ ಶಬ್ದಗಳನ್ನ ನಾವು ಉಪಚರಿಸಿ ಕಡಿಮೆ ಮಾಡುವ ಬದಲು ರೋಗಿಯ ಒಂದು ಪೂರ್ತಿಯಾದ ಅವಲೋಕನವನ್ನ ಮಾಡ್ತೀವಿ ಸ್ನೇಹಿತರೆ. ನಾನಾಗಲೇ ಹಿಂದಿನ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಹಾಕಿದ್ದೀನಿ. ಈಗ ಶಬ್ದ ಒಬ್ಬೊಬ್ಬರಿಗೆ ಡಯಾಬಿಟಿಸ್ ಬಂದಿರುತ್ತೆ, ಒಬ್ಬೊಬ್ಬರಿಗೆ BP ಬಂದಿರುತ್ತೆ, ಒಬ್ಬೊಬ್ಬರಿಗೆ ಗಾಯದಿಂದ ಬಂದಿರುತ್ತೆ, ಒಬ್ಬೊಬ್ಬರಿಗೆ ಪಟಾಕಿ ಸೌಂಡ್ ಅಂತಂದ್ರೆ ಫೈರ್ ಕ್ರ್ಯಾಕರ್ಸ್ ಇಂದ ಬಂದಿರುತ್ತೆ, ಮತ್ತು ಸರ್ಜರಿ ಆದ್ಮೇಲೆ ಬಂದಿರುತ್ತೆ. ಹೀಗೆ ತುಂಬಾ ಕಾಸ್ಗಳಿದೆ, ತುಂಬಾ ಕಾರಣಗಳಿದೆ. ಆ ಕಾರಣಗಳನ್ನ ಹುಡ್ಕೊಳ್ತಾ ಹೋಗಿ ಮತ್ತು ಬರೀ ಆ ಕಾರಣಗಳನ್ನ ನೋಡ್ದೇನೆ ಈ ಟಿನಿಟಸ್ ಇಂದ ನಿಮಗಾಗುವಂತಹ ತೊಂದರೆಗಳು ಮತ್ತು ನಿಮ್ಮ ದೇಹ ಮನಸ್ಸಿನಲ್ಲಿ ಇರ್ತಕ್ಕಂಥ ರೋಗದ ಪೂರ್ತಿಯಾದ ಒಂದು ಸಾರಾಂಶ, ಪೂರ್ತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್, ಪೂರ್ತಿಯಾದ ಒಂದು ಅರಿವನ್ನು ನಾವು ಸರಿಯಾಗಿ ಅರಿತುಕೊಂಡು
ನಮ್ಮ ಹೋಮಿಯೋಪತಿಯಲ್ಲಿ ಇಂಡಿವಿಜುವಲಿಸ್ಟಿಕ್ ಮೆಡಿಸಿನ್ ಅಂತ ಹೇಳಿದ್ರೆ ನಿಮಗೆ ಹೊಂದುವಂತಹ ಒಂದು ಔಷಧಿಯನ್ನ ನಾವು ಕೊಡ್ತೀವಿ ಸ್ನೇಹಿತರೆ. ನಮ್ಮ ಒಂದು ಸ್ಪೆಷಾಲಿಟಿ, ಹೋಮಿಯೋಪತಿಯ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಒಂದು ರೋಗಕ್ಕೆ ಸಾವಿರಾರು ಮೆಡಿಸಿನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಶರೀರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಅಂತ ಹೇಳಿದ್ರೆ ಕೆಮಿಕಲ್ ರೆಸ್ಪಾನ್ಸಸ್, ಹಾರ್ಮೋನಲ್ ರೆಸ್ಪಾನ್ಸಸ್ ಮತ್ತು ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಬಹಳಷ್ಟು ಪರಿವರ್ತನೆಗಳನ್ನ ಸರಿಪಡಿಸುವಂತಹ ಒಂದು ಔಷಧಿಯನ್ನ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಕೊಡ್ತೀವಿ. ಅದನ್ನ ಇಂಡಿವಿಜುವಲಿಸ್ಟಿಕ್ ಮೆಡಿಸಿನ್ ಅಂದ್ರೆ ಆ ರೋಗಿಗೆ ಹೊಂದುವಂತಹ ಒಂದು ಔಷಧಿಯನ್ನ ನಾವು ಕೊಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ